ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಬಾಳೆಕಾಯಿನ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸ್ನ್ಯಾಕ್ಸ್ನ ತೊಗೊಂಬಂದಿದ್ದೀನಿ. ನಾನು ಮೊದಲನೇ ಸಲ ಟ್ರೈ ಮಾಡಿದೆ, ಆದರೆ ತುಂಬಾ ಚೆನ್ನಾಗಿ ಬಂದಿದೆ. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಬಾಳೆಕಾಯಿನ ಉಪಯೋಗಿಸ್ಕೊಂಡು ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾಯಿದ್ದೀನಿ. ನಾನು ಕಳೆದ ವಿಡಿಯೋದಲ್ಲಿ ಮಶ್ರೂಮ್ನ ಉಪಯೋಗಿಸ್ಕೊಂಡು ಕಬಾಬ್ನ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ಇವತ್ತು ಬಾಳೆಕಾಯಿಂದ ಟ್ರೈ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇವತ್ತು ನಾನು ಬೆಳ್ಳುಳ್ಳಿನ ಉಪಯೋಗಿಸ್ಕೊಂಡು ಬೆಳ್ಳುಳ್ಳಿ ಕಬಾಬ್ನ ಮಾಡ್ತಾಯಿದ್ದೀನಿ. ಯಾರ ಬಾಯಲ್ಲಿ ಕೇಳಿದ್ರೂ ಇವಾಗ ಬೆಳ್ಳುಳ್ಳಿ ಕಬಾಬ್ ಅನ್ನೋದೇ ತುಂಬಾ ಫೇಮಸ್ ಆಗಿದೆ. ಹಾಗಾಗಿ ಚಂದ್ರು ಸ್ಟೈಲಲ್ಲಿ ನಾನು ಇವತ್ತು ಬೆಳ್ಳುಳ್ಳಿ ಕಬಾಬ್ನ ಬಾಳೆಕಾಯಿಂದ ಮಾಡಿ ತೋರಿಸ್ತಾ ಇದ್ದೀನಿ. ವೆಜಿಟೇರಿಯನ್ಗೆ ಇದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನಾನು 4 ಗೆಡ್ಡೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಒಂದು ಮಸಾಲನ ರೆಡಿ ಮಾಡ್ಕೊಳ್ಳೋಣ. 1-2 ಇಂಚು ಶುಂಠಿನ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಒಂದು 10ರಿಂದ 12 ಹಸಿಮೆಣಸಿನ್ಕಾಯಿ, ಒಂದು 8ರಿಂದ 10 ಲವಂಗ, ಹಾಗೆ ಒಂದು ಸ್ವಲ್ಪ ಚಕ್ಕೆನ ಸೇರಿಸ್ಬಿಟ್ಟು ನೀರು ಹಾಕ್ತಲೇ ಪೇಸ್ಟ್ ಮಾಡ್ಕೊಬೇಕು. ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದಾಯಿತು. ಕಬಾಬಿಗೆ ಬೇಕಾಗಿರುವ ಕೋಟಿಂಗ್ನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ, ಜೋಳದ ಹಿಟ್ಟು 1 ಕಪ್ಪು, 3 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ, 3 ಟೇಬಲ್ ಸ್ಪೂನು ಮೈದಾನ ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ಕಡಲೆ ಹಿಟ್ಟು 3 ಟೇಬಲ್ ಸ್ಪೂನು, ರುಚಿ ಜಾಸ್ತಿ ಆಗೋದಕ್ಕೆ ಕಸ್ತೂರಿ ಮೇಥಿನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿಣದ ಪುಡಿ ಒಂದು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ರುಚಿಯಾಗೂ ಬರುತ್ತೆ, ಮತ್ತು ನೀರು ಹಾಕ್ತಲೇ ನಾವು ಕಲಿಸ್ತೀವಲ್ಲ, ಹಾಗಾಗಿ ಕಲಸೋದಕ್ಕೂ ಈಸಿ ಆಗುತ್ತೆ. ನಾವು ಮಾಡ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಈ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನಾವು ಬಜ್ಜಿ ಬೋಂಡ ಮಾಡಬೇಕಾದ್ರೆ ಹಿಟ್ಟನ್ನು ತೆಳುವಾಗಿ ಕಲಿಸ್ಕೊತೀವಿ, ಆದರೆ ಇಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸೋದ್ರಿಂದ ನೀರು ಹಾಕ್ತಲೇ ಕಲಿಸ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಮೊದಲನೇ ಸಲ ಈ ಚಾನಲ್ನ ಓಪನ್ ಮಾಡಿ ಏನಾದರೂ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಬೆಂಬಲ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನಾನು ಯಾವ ಥರ ವಿಡಿಯೋಗಳನ್ನ ಮಾಡ್ತಾಯಿದ್ದೀನಿ, ಇನ್ನು ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಗಟ್ಟಿಗಾಗಿದೆ. ಇನ್ನೊಂದು 2 ಟೇಬಲ್ ಸ್ಪೂನು ಮೊಸರು ಹಾಕ್ಬಿಟ್ಟು ನಾನು ಹದವಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ನೋಡಿ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾಯಿತು. ಸ್ಟವ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು ಅರ್ಧ ಲೀಟ್ರು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾಯೋದ್ರೊಳಗಡೆ ನಾನು ತೊಗೊಂಡಿರೋ ಬಾಳೆಕಾಯಿನ ರೆಡಿ ಮಾಡ್ಕೊತೀನಿ. ನೋಡಿ, ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಹೀಗೆ ರೌಂಡಾಗಿ ಕಟ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಹಾಗಾಗಿ ಸಣ್ಣದಾಗಿ ನಾನು ಪೀಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಹೀಗೆ ರೌಂಡಾಗಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡ್ಕೊಳ್ಳಿ. ಉದ್ದಕ್ಕೆ ಬೇಕಂದರೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ರೌಂಡು ಬೇಕಂದರೆ ರೌಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ತಗೊಂಡಿರೋ ಬಾಳೆಕಾಯಿನ ಈ ರೀತಿ ಸಣ್ಣದಾಗಿ ಪೀಸ್ಗಳಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಷ್ಟು ತೆಳುವಾಗಿದೆ. ಈ ಥರ ಕಟ್ ಮಾಡ್ಕೊಳೋದ್ರಿಂದ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ಈಗ ಕಟ್ ಮಾಡಿರೋ ಬಾಳೆಕಾಯಿನ ಕಲಿಸ್ಕೊಂಡಿದ್ದೀವಲ್ಲ ಆ ಪೇಸ್ಟ್ಗೆ ಸೇರಿಸ್ಬಿಟ್ಟು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಬಾಳೆಕಾಯಿಲೇನು ನೀರು ಬಿಟ್ಕೊಳ್ಳೋದಿಲ್ಲ, ಹಾಗಾಗಿ 5ರಿಂದ 10 ನಿಮಿಷ ನೆನೆಸಿದ್ರೂ ಪರವಾಗಿಲ್ಲ. ನಾನು ಮಶ್ರೂಮಲ್ಲಿ ಮಾಡಿದ್ನಲ್ಲ, ಮಶ್ರೂಮ್ ಫಸ್ಟೇ ನೀರು ಜಾಸ್ತಿ ಇರುತ್ತೆ, ನೀರಿನ ಅಂಶ ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ 5 ನಿಮಿಷದೊಳಗಡೆ ನಾವು ಕಲಸಿದ್ದು ಆದಮೇಲೆ ಎಣ್ಣೆಗೆ ಹಾಕಿ ಅಂತ ಹೇಳಿದ್ದು. ಇದು ಬಾಳೆಕಾಯಿ ಆಗಿರೋದ್ರಿಂದ 5 ನಿಮಿಷ 10 ನಿಮಿಷ ಮಡಗಿದ್ರೂ ಏನೂ ತೊಂದರೆ ಇಲ್ಲ. ನೋಡಿ, ಎಲ್ಲ ನೀಟಾಗಿ ಕೋಟಿಂಗ್ ಆಗಬೇಕು. ನಾವು ಬಜ್ಜಿ ಬೋಂಡ ಮಾಡ್ತೀವಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಬೇಕಾಗುತ್ತೆ. ನೋಡಿ, ಎಲ್ಲ ನೀಟಾಗಿ ಬಾಳೆಕಾಯಿಗೆ ಕವರ್ ಆಗಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ನಮಗೆ ರುಚಿ ಜಾಸ್ತಿ ಆಗಬೇಕು ಮತ್ತು ಖಾರವಾಗಿರಬೇಕು ಅಂತಂದರೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹದವಾಗಿ ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಅರ್ಧ ಟೀ ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಬಾಳೆಕಾಯಿನ ಇದರೊಳಗಡೆ ಎದ್ಬಿಟ್ಟು ನೀಟಾಗಿ ಬಿಡಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಮೊದಲನೇ ಸಲ ಮಾಡಿದೆ, ತುಂಬಾ ಎಲ್ಲರೂ ಇಷ್ಟಪಟ್ಟರು, ತುಂಬಾ ಚೆನ್ನಾಗಿದೆ. ವೆಜ್ ತಿನ್ನೋರು ಈ ರೀತಿ ನಾವು ಕಬಾಬ್ನ ಮಾಡಿಕೊಂಡು ತಿನ್ಬೋದು.
ಕಳೆದ ವಿಡಿಯೋದಲ್ಲಿ ಮಶ್ರೂಮಿಂದ ಉಪಯೋಗಿಸ್ಬಿಟ್ಟು ಕಬಾಬ್ನ ಮಾಡಿದೆ. ಇವತ್ತು ಬಾಳೆಕಾಯಿನ ಉಪಯೋಗಿಸ್ಬಿಟ್ಟು ಕಬಾಬ್ನ ಮಾಡ್ತಾ ಇದ್ದೀನಿ. ಕಾಲಿಫ್ಲವರ್ನ ಉಪಯೋಗಿಸ್ಕೊಂಡು ಇದೇ ಹಿಟ್ಟಿನಿಂದಲೂ ನಾವು ಕಬಾಬ್ನ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳಿಂದ ಕಬಾಬ್ನ ನಾವು ಸುಲಭವಾಗಿ ಮತ್ತು ವೆಜಿಟೇರಿಯನ್ನು ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿದೆ ಫ್ರೆಂಡ್ಸ್. ಯಾವ ರೀತಿ ಮಸಾಲೆಗಳ್ನೆಲ್ಲ ಹಾಕಿದ್ವೋ ಅದೇ ರೀತಿ ಹಾಕ್ಬಿಟ್ಟು ನಾವು ಯಾವ್ಯಾವ ಹಿಟ್ಟುಗಳ್ನ ಹಾಕಿ ತೋರಿಸಿದ್ದೀನೋ ಅದೇ ಹಿಟ್ಟನ್ನು ನೀವು ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಾವು ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಎಲ್ಲ ಮಾಡಿಕೊಂಡು ತಿಂದಿರ್ತೀವಿ. ಅದೆಲ್ಲ ಸ್ಮೂತಾಗಿರುತ್ತೆ. ಆದರೆ ಈ ಹಿಟ್ಟು ಕಾರ್ನ್‌ಫ್ಲೋರ್ ಎಲ್ಲ ಹಾಕಿರೋದ್ರಿಂದ, ಮೈದಾ ಎಲ್ಲ ಹಾಕಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ. ಖಡಕ್ ಖಡಕ್ ಅನ್ನಿಸ್ತಾ ಇರ್ತದೆ ತಿಂದಾಗ, ಕರ್ಮ್ ಕರ್ಮ್ ಆಗಿರುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದೊಂಥರ ಡಿಫ್ರೆಂಟ್ ಟೇಸ್ಟಾಗಿ ಕೊಡುತ್ತೆ. ನಾವು ಬಾಳೆಕಾಯಿ ಬಜ್ಜಿ ಎಲ್ಲನ ಕಡಲೆ ಹಿಟ್ಟಲ್ಲಿ ಮಾಡಿರೋದ್ರಿಂದ ಅದೇ ಒಂಥರ ಟೇಸ್ಟ್ ಇರುತ್ತೆ, ಇದೇ ಒಂಥರ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನೋಡಾದ್ಮೇಲೆ ನೀವು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ ಮತ್ತು ನಾವೆಲ್ಲ ಬಜ್ಜಿಗಳು ಮಾಡ್ತೀವಲ್ಲ ಆ ಥರಕ್ಕಿಂತ ಟೇಸ್ಟು ವಿಭಿನ್ನವಾಗಿರುತ್ತೆ. ಇದೇ ಟೇಸ್ಟು ಬೇರೆ ಥರ ಇದೆ. ಎಣ್ಣೆಲಿ ನೊರೆ ಎಲ್ಲ ಕಡಿಮೆ ಆದಮೇಲೆ ನಾವು ಕರಿದ ಪದಾರ್ಥಗಳನ್ನ ಎಣ್ಣೆಯಿಂದ ಎತ್ತಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಎಣ್ಣೆಯಿಂದ ಯಾವುದೇ ಗುಳ್ಳೆಗಳು ಬರ್ತಾ ಇಲ್ಲ. ಈ ಸಮಯದಲ್ಲಿ ನಾನು ಹೊರಗಡೆ ತೆಗ್ದು ಇಟ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಬೆಳ್ಳುಳ್ಳಿ ಕಬಾಬ್ನ ಯಾವ ರೀತಿ ನಾವು ಮನೆಯಲ್ಲಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ನೀವು ಆಮೇಲೆ ತಿಂದಾದ್ಮೇಲೆ ಕಮೆಂಟ್ ಮಾಡಿ ಹೇಳ್ತೀರಾ. ವೆಜ್ ತಿನ್ನೋರು ಸಹ ಕಬಾಬ್ನ ಯಾವ ರೀತಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇವತ್ತಿನ ಬೆಳ್ಳುಳ್ಳಿ ಕಬಾಬ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮಗೆ ಗೊತ್ತಿರೋರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ. ನೀವು ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ವಿಡಿಯೋನ ಓಪನ್ ಮಾಡಿ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.